ಕಳೆದ ಬಾರಿ ನಾನು ವಿಡಿಯೋದಲ್ಲಿ ನಿಮಗೆ ಮದ್ಯಪಾನ ಸೇವಿಸಿ ನಿಮಗೆ ಹೊಟ್ಟೆ ನೋವಿದ್ದಾಗ ಯಾಕೆ ಹಾಸ್ಪಿಟ್ಲಿಗೆ ಹೋಗಬೇಕು, ಪ್ಯಾಂಕ್ರಿಯಾಟಿಸ್ ಅನ್ನೋದು ಅದು ರೋಗ ಲಕ್ಷಣಗಳನ್ನು ನಿಮಗೆ ಹೇಳಿದೆ. ಆದ್ರೆ ಪ್ಯಾಂಕ್ರಿಯಾಟಿಸ್ ಅನ್ನೋದು ನಿಮಗೆ ಸಾಧಾರಣವಾಗಿ ಆ ಕಾಯಿಲೆ ಬಗ್ಗೆ ಅರಿವಿರುವುದಿಲ್ಲ. ಪ್ಯಾಂಕ್ರಿಯಾಸ್ ಅಂದ್ರೆ ಜೀರ್ವಾಯು ಗ್ರಂಥಿ. ನಮ್ಮ ಜೀವನದಲ್ಲಿ ನಮ್ಮ ಹಾರ್ಟ್ ಎಷ್ಟು ಇಂಪಾರ್ಟೆಂಟ್, ಜೀರ್ವಾಯು ಗ್ರಂಥಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ತಿನ್ನೋ ಎಲ್ಲಾ ಆಹಾರವನ್ನು ಅರ್ಸ್ಕೊಳಕ್ಕೆ ಎನ್ಸೈಮ್ಸ್ ಅಲ್ಲಿ ಸೆಕ್ರೇಟ್ ಆಗುತ್ತೆ, ಎಕ್ಸೋಕ್ರೈನ್ ಮತ್ತೆ ಎಂಡೋಕ್ರೈನ್ ಅಂತೀವಿ. ನೀವು ಫ್ಯಾಟ್ ಫುಡ್ ತಿಂದ್ರೆ, ಪ್ರೋಟೀನ್ಸ್ ತಿಂದ್ರು, ಕಾರ್ಬೋಹೈಡ್ರೇಟ್ಸ್ ತಿಂದ್ರು ಕೂಡ ಅದನ್ನ ಡೈಜೆಸ್ಟ್ ಮಾಡೋದು ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಅಂದ್ರೆ ಇನ್ಸುಲಿನ್ ಮತ್ತೆ ಅದರ್ ಹಾರ್ಮೋನ್ಸ್ ಆರ್ ಎನ್ಸೈಮ್ಸ್ ಆರ್ ಸೆಕ್ರೆಟೆಡ್ ಹಿಯರ್. ಸೊ ಜೀರ್ವಾಯು ಗ್ರಂಥಿ ತುಂಬಾ ಸೂಕ್ಷ್ಮವಾದ ಆರ್ಗನ್. ಪ್ಯಾಂಕ್ರಿಯಾಸ್ ಅಂದ್ರೆ ಎಂಟೈರ್ ಆರ್ಗನ್, ಒಂದು ಫ್ಲೆಶ್ ಇದ್ದಂಗೆ ತುಂಬಾ ಸಾಫ್ಟ್ ಆರ್ಗನ್. ಅದು ನಮ್ಮ ಜೀವನದಲ್ಲಿ ಈ ಒಂದು ಜೀರ್ವಾಯು ಗ್ರಂಥಿ ತುಂಬಾ ಸೂಕ್ಷ್ಮವಾಗಿ ಕಾಪಾಡ್ಕೊಂಡು ಹೋಗ್ಬೇಕು. ಅದು ಸಾಧಾರಣವಾಗಿ ಡ್ಯಾಮೇಜ್ ಆಗೋದು ವಿಪರೀತ ಮದ್ಯಪಾನ ಮಾಡೋದ್ರಿಂದ ಹಾಗೂ ಪಿತ್ತಕೋಶದಲ್ಲಿ ಹರಳಿರುವಂತ ವ್ಯಕ್ತಿಗಳಲ್ಲಿ. ಸೊ ಸಾಧಾರಣವಾಗಿ ಪಿತ್ತಕೋಶದಲ್ಲಿ ಹರಳಿರುವಂತರು ಯಾಕೆ ಸರ್ಜರಿ ಮಾಡಿಸ್ಕೋಬೇಕಂದ್ರೆ ಪದೇ ಅದು ಪ್ಯಾಂಕ್ರಿಯಾಸ್ ಡ್ಯಾಮೇಜ್ ಮಾಡಬಾರ್ದು. ಹಾಗಾಗಿ ದಯವಿಟ್ಟು ಮದ್ಯಪಾನ ಮಾಡೋದ್ರಿಂದ ಜೀರ್ವಾಯು ಗ್ರಂಥಿಗೆ ತುಂಬಾ ತೊಂದರೆ ಆಗುತ್ತೆ, ಅಂದ್ರೆ ಪ್ಯಾಂಕ್ರಿಯಾಸ್ಗೆ. ಅದು ತುಂಬಾ ಜೀವನ ಪರ್ಯಂತ ನಿಮಗೆ ತೊಂದರೆ ಕೊಡುತ್ತೆ. ಆ ಪ್ಯಾಂಕ್ರಿಯಾಟೈಟಿಸ್ ಪೇನ್ ಎಷ್ಟೇ ನಾವು ಇಂಜೆಕ್ಷನ್ ಕೊಟ್ಟರು ಕಡಿಮೆ ಆಗೋದಿಲ್ಲ. ದಯವಿಟ್ಟು ಈ ಒಂದು ಮದ್ಯಪಾನ ಮಾಡುವಂತ ವ್ಯಕ್ತಿಗಳು ನಿಮ್ಮ ಸ್ನೇಹಿತರಾಗಬಹುದು, ಸಂಬಂಧಿಕರಲ್ಲಿ ಇರಬಹುದು, ಈ ಒಂದು ಮಾಹಿತಿನ ಅವರಿಗೆ ಶೇರ್ ಮಾಡಿ. ತುಂಬಾ ಉಪಯುಕ್ತ ಆಗುತ್ತೆ. ಧನ್ಯವಾದಗಳು.